ವಿದ್ಯಾಪೀಠ ಭಾಗದ ಒಂದು 3-4 ರೋಡು ಹಾಗೂ ಒಂದು 2-3 ದೇವಸ್ಥಾನಗಳನ್ನ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಗಿಡವನ್ನು ನೆಡುವ ಮುಖಾಂತರ ಅದಕ್ಕೂ ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ಅವೇರ್ನೆಸ್ ಮೂಡಿಸಿದ ನರೇಂದ್ರ ಮೋದಿಜಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇನ್ಮೇಲೆ ಪ್ರತಿ ತಿಂಗಳು ಒಂದೊಂದು ಜಾಗ ನೋಡಿ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಮೋದಿಗೆ ಇನ್ನಷ್ಟು ಬಲ ಬರಲಿ, ಮತ್ತೆ ಅವರೇ ನಮ್ಮ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಶಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈಗ ನಾವು ಬಸವನಗುಡಿಯ ಕೆಲವು ಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಬಸವನಗುಡಿ ಮಂಡಲದ ವತಿಯಿಂದ ಹಾಗೂ ನಮ್ಮ ಯುವ ಮೋರ್ಚಾದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ವಿ. ಶಾಸಕರು ಇಷ್ಟೊತ್ತು ಇದು ಕೆಲವು ಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವಿದ್ಯಾಪೀಠ ಭಾಗದ ಒಂದು 3-4 ರೋಡು ಹಾಗೂ ಒಂದು 2-3 ದೇವಸ್ಥಾನಗಳನ್ನ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಕಾರ್ಯಕರ್ತರು ಎಲ್ಲರೂ, ಪದಾಧಿಕಾರಿಗಳು ಹಾಗೂ ನಮ್ಮ ಯುವ ಮೋರ್ಚಾದ ಟೀಮು ಎಲ್ಲರೂ ಸೇರಿ ಮೋದಿಯವರ 12 ವರ್ಷ ಪೂರೈಸಿದ ಈ ಅಭಿಯಾನದಲ್ಲಿ ಇದೇನು ನಾವು ಈ ಒಂದು ವರ್ಷಕ್ಕೊಂದು ಸಾರಿ ಅಲ್ಲ, ಪ್ರತಿ ತಿಂಗಳಲ್ಲಿ ಒಂದು 4-5 ಸಾರಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹಿಂದೆನೂ ಮಾಡಿದ್ವಿ. ಈ ಕಾರ್ಯಕ್ರಮ ಮುಂದೆನೂ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲ ಟೀಮ್ ರೆಡಿಯಾಗಿ ಮಾಡಿದ್ವಿ. ಎಲ್ಲ ಮಹಿಳೆಯರು ಎಲ್ಲರೂ ಬಂದು ಸೇರಿಕೊಂಡಿದ್ದಾರೆ. ಹಾಗೆ ನಮ್ಮ ಹಿಂದಿನ ಅಧ್ಯಕ್ಷರು ಹಾಗೆ ಈ ಭಾಗದ ಕಾರ್ಪೊರೇಟರ್ಸ್ದು ಎಲ್ಲ ನಿಕಟಪೂರ್ವ ಕಾರ್ಪೊರೇಟರ್ಸು ಎಲ್ಲರೂ ನಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ನಮಗೆ ಹೆಮ್ಮೆ ಆಗ್ತಾಯಿದೆ. ಕೆಲವು ಭಾಗ ಮನೆಯವರಿಗೆಲ್ಲ ಏನೇನು ಮಾಡಬೇಕು ಅನ್ನೋದು ಶಾಸಕರು ಮುಂದೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗೂ ಕಸದ ಗಾಡಿಯವರಿಗೂ ಮನೆಯಿಂದ ಕಸ ಎತ್ತುವ ಬಗ್ಗೆನೂ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್. ಇಂದು ಬಸವನಗುಡಿಯ ಎಲ್ಲ ಕಾರ್ಯಕರ್ತರು ಸೇರಿ ಮೋದಿಯವರ 12 ವರ್ಷ ಕಂಪ್ಲೀಟ್ ಆಗಿರುವಂಥ ಸಂದರ್ಭದಲ್ಲಿ ಒಂದು ಸೇವಾ ಚಟುವಟಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಮೊನ್ನೆ 5ನೇ ತಾರೀಕು ವಿಶ್ವ ಪರಿಸರ ದಿನ, ಅಲ್ಲಿಂದ ಪ್ರಾರಂಭವಾಗಿ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅವರಿಗೆ ಹಲವಾರು ಸೇವಾ ಚಟುವಟಿಕೆಯನ್ನು ನಮಗೆ ಪಕ್ಷದವರು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಇಂದು ಈ ಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಕಾರ ನಮ್ಮೆಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು ಇಲ್ಲಿ ಆಗಮಿಸಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸ್ಕೊಡ್ತಾ ಇದ್ದೀವಿ. ಹಾಗೆ ಮೊನ್ನೆ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ನಮ್ಮ ವಿವೇಕಾನಂದ ಪಾರ್ಕಲ್ಲಿ ಗಿಡವನ್ನು ನೆಡುವ ಮುಖಾಂತರ ಅದಕ್ಕೂ ಚಾಲನೆ ಕೊಟ್ಟಿದ್ದೀವಿ. ಹಾಗೆ ಇನ್ನು ಹಲವಾರು ಸೇವಾ ಚಟುವಟಿಕೆಗಳನ್ನು ನಾವು ನಡೆಸೋರಿದ್ದೀವಿ. 21ನೇ ತಾರೀಕುವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ಬಸವನಗಿರಿ ವಾರ್ಡಿಂದ. ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ಬಂದು 12 ವರ್ಷ ಸಕ್ಸಸ್ ಆಗಿರೋದಕ್ಕೆ ಒಂದು ಅಭಿಯಾನವನ್ನು ಕೊಟ್ಟಿದ್ದಾರೆ ಎಲ್ಲ BJP ಕಾರ್ಯಕರ್ತರಿಗೆ ಎಲ್ಲ ಇಡೀ ಭಾರತದಲ್ಲಿ. ಆದ್ದರಿಂದ ನಾವು ನಮ್ಮ ಬಸವನಗುಡಿಯಲ್ಲಿ ನಮ್ಮ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಾಗೂ ಯುವ ಮೋರ್ಚಾ ಅಧ್ಯಕ್ಷರಾದ ಸಾಗರ್ ಗೌಡ ಅವರ ಪ್ರಯುಕ್ತ ಇಡೀ ಬಸವನಗುಡಿ ಕಾರ್ಯಕರ್ತರು ಇಲ್ಲಿ ತುಂಬ ಜನ ಸೇರಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಎಲ್ಲ ಕಾರ್ಯಕರ್ತರು, ಕಾರ್ಯದರ್ಶಿಗಳು, ಮಹಿಳಾ ಮೋರ್ಚಾ ಅಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ OBC ಅಧ್ಯಕ್ಷರು, ಎಲ್ಲ ಮಹಿಳಾ ಕಾರ್ಯಕರ್ತರು ಒಂದುಗೂಡಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಈ ನಮ್ಮ BJP, ನಮ್ಮ ಮೋದಿಗೆ ಇನ್ನಷ್ಟು ಬಲ ಬರಲಿ, ಮತ್ತು ಅವರೇ ನಮ್ಮ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಶಿಸ್ತೇನೆ. ಎಲ್ಲ ಕಾರ್ಯಕರ್ತರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಆರೋಗ್ಯ ಕೊಡಲಿ ಅಂತ ಈ ದೇವ್ರ ಮುಂದೆ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ದೇವಸ್ಥಾನ ಆವರಣವನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ಜನ ಮಾಡ್ತಾಯಿದ್ದಾರೆ, ಇಲ್ಲಿ ಸ್ವಲ್ಪ ಜನ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಜೊತೆಗೂ ನಮ್ಮ ಪೌರ ಕಾರ್ಮಿಕರು ಸೇರಿಕೊಂಡು ಅವರು ಕೂಡ ನಮ್ಮ ಜೊತೆ ಒಗ್ಗೂಡ್ಕೊಂಡು ಎಲ್ಲೆಲ್ಲಿ ಕಸ ಇತ್ತು ಒಟ್ಟಿಗೆ ಹಾಕಿದ್ರು ಕಸ ತೆಗಿತಾ ಇರಲಿಲ್ಲ. ಆದ್ದರಿಂದ ಈ ಪ್ರಾಬ್ಲಮ್ ಆಗಿತ್ತು, ಅದನ್ನ ತೆಗಿತಾ ಇರಲಿಲ್ಲ ಅಷ್ಟೇ. ಈಗ ತೆಗೆದು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಮುಂದೆ ಇದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮ ಆಗುತ್ತೆ. ತಿಂಗಳಿಗೊಂದ್ಸಲ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಿ. ನನ್ನ ಹೆಸರು ಸೌಮ್ಯ ತಿಪ್ಪೇಸ್ವಾಮಿ. ಸೊ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಬಂದು ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಿಗಳಾದಾಗ ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿ ಅವರ ಒಂದು ಸಂಕಲ್ಪದಂತೆ ನಾವು ಭಾರತವನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು ಅಂತ ಅಕ್ಟೋಬರ್ 2ನೇ ತಾರೀಕು ಸ್ವಚ್ಛತಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ 12 ವರ್ಷ ದೇಶದಾದ್ಯಂತ ನರೇಂದ್ರ ಮೋದಿಯವರು ಒಂದು ಕರೆ ಕೊಟ್ಟಿದ್ದಕ್ಕೆ ಸುಮಾರು ಜನ ಸ್ಪಂದಿಸಿ
IT ಕಂಪ್ನಿಗಳಾಗಿರ್ಬೋದು, ಒಂದು ಚಿಕ್ಕ ಚಿಕ್ಕ ಉದ್ಯಮಿಗಳಾಗಿರ್ಬೋದು, ಪ್ರತಿಯೊಬ್ಬರು ಬೀದಿಗೆ ಬಂದು ಅವ್ರವ್ರ ರೋಡ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 2014 ಹಿಂದಿನ ಭಾರತನೂ ನೀವು ನೋಡ್ಬೋದು, 2024 ಇವತ್ತಿನ ಭಾರತನೂ ನೀವು ನೋಡ್ಬೋದು, 2026 ಭಾರತನೂ ನೀವು ನೋಡ್ಬೋದು. ಇವತ್ತಿನ ಭಾರತ ತುಂಬ ಸ್ವಚ್ಛವಾಗಿ ಕಾಣುತ್ತೆ. ಅಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬಂದಿದೆ, ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ನಮ್ಮ ಪರಿಸರ ಸ್ವಚ್ಛವಾಗಿ ಇಟ್ಕೋಬೇಕು, ಪರಿಸರನ ಕಾಪಾಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ ಬಂದಿದೆ. ಈ ಒಂದು ಅವೇರ್ನೆಸ್ ಮೂಡಿಸಿದ ನರೇಂದ್ರ ಮೋದಿಜಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈ ಒಂದು ಕರೆಗೆ ಸ್ಪಂದಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದು ಮೊದಲನೇದಾಗಿ ಮೋದಿಯವರು ಫಸ್ಟಿಂದ ಹೇಳ್ಕೊಂಬಂದಿರೋದು ಸ್ವಚ್ಛತಾ ಅಭಿಯಾನ ಮಾಡಿ, ಸ್ವಚ್ಛತೆ ಅಂದರೆ ಫಸ್ಟು ಕ್ಲೀನಾಗಿಡೋಣ, ನಮ್ಮ ಸರೌಂಡಿಂಗ್ಸ್ ಕ್ಲೀನಾಗಿಡೋಣ ಅಂತಲೇ ಫಸ್ಟಿಂದ ಹೇಳ್ಕೊಂಬಂದಿರೋದು. ಅದ್ರ ಮೇರೆಗೆ ಯುವ ಮೋರ್ಚಾದವ್ರು ನಾವೆಲ್ಲ ಸೇರಿಕೊಂಡು ಒಂದು ಸ್ವಚ್ಛತಾ ಅಭಿಯಾನ ಮಾಡೋಣ ಅಂತೇಳಿ ಇವತ್ತೇನು 12 ವರ್ಷ ಆಗಿದೆ. ಆ ಅಂಗವಾಗಿ ಇವರು ನಮ್ಮ ಶಾಸಕರು ರವಿ ಸುಬ್ರಹ್ಮಣ್ಯ ಅವ್ರ ಜೊತೆ ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಎಲ್ಲ ಒಂದು ದೇವಸ್ಥಾನ ಒಂದು ತೊಗೊಂಡು ಅದನ್ನು ಚೂಸ್ ಮಾಡಿ ಅದನ್ನೊಂದು ಆವರಣ ಕ್ಲೀನ್ ಮಾಡಿ ಅದನ್ನೊಂದು ನೀಟಾಗಿ ನಮ್ಮ ಸುತ್ತಮುತ್ತ ನೀಟಾಗಿ ಇಟ್ಕೊಬೇಕು ಅಂತೇಳಿ ಒಂದು ಕ್ಲೀನ್ ಮಾಡಿ ಒಂದು ಕಸ ಎಲ್ಲ ಎತ್ತಾಕಿ ಅವ್ರು ಒಂದು ಏನಾಗುತ್ತೋ ನಮ್ಮ ಕೈಲಿ ಹೆಲ್ಪ್ ಮಾಡೋಣ ಅನ್ನೋದೊಂದು ಮಾಡ್ತಾಯಿದ್ದೀವಿ. ಇದೊಂದು ಸ್ವಚ್ಛತಾ ಅಭಿಯಾನ ನಾವು ಇನ್ಮೇಲೆ ಪ್ರತಿ ತಿಂಗಳು ಒಂದೊಂದು ಜಾಗ ನೋಡಿ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಶಾಸಕರು ಅದನ್ನೇ ಹೇಳ್ತಾ ಇದ್ರು ಇವತ್ತು. ನಮ್ಮ ಜೊತೆಗೆ ನಮ್ಮ ಪ್ರವೀಣ್ ಶೆಟ್ಟಿ ಆಗಿರ್ಬೋದು, ನಮ್ಮ ಜನರಲ್ ಸೆಕ್ರೆಟರಿಗಳೇನಿದ್ದಾರೆ ಅವರೆಲ್ಲನೂ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಹೆಂಗೆ ಮಾಡಬೇಕು ಏನು ಅಂತ. ಸೊ ಇದನ್ನು ನಾವು ನಮ್ಮ ಕೈಲಿ ಎಷ್ಟು ದಿವಸ ಆಗುತ್ತೋ, ಎಷ್ಟು ತಿಂಗಳಾಗುತ್ತೋ ಅಷ್ಟು ತಿಂಗಳು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ತಿಂಗಳಿಗೊಂದ್ಸತಿ ಅಥವಾ ವಾರಕ್ಕೊಂದ್ಸತಿ ಎಲ್ಲಾದರೂ ಒಂದು ಕಡೆ ಸೇರಿ ಇದನ್ನು ಮಾಡ್ಕೊಂಡು ಹೋಗೋದಂತೂ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಸ್ವಚ್ಛತಾ ಕಾರ್ಯಕ್ರಮ ಎಷ್ಟು ಜನ ಭಾಗವಹಿಸ್ತಾರೆ ಸರ್? ನಾವಿವತ್ತು ಒಂದು 100, 120, 150 ಜನ ಸೇರಿದ್ದೀವಿ. ಈ ಥರ ನಮ್ಮಲ್ಲಿ ಹೇಳಿದ್ರೆ ನಮ್ಮಲ್ಲಿ ತಂಡ ಯುವ ಮೋರ್ಚಾ ಅಂತಲ್ಲ, ಎಲ್ಲ ಮೋರ್ಚಾಗಳು, ಎಲ್ಲ ಮಂಡಲದ ಎಲ್ಲ ಟೀಮ್ಗಳು ಬಂದು ನಮ್ಮ ಜೊತೆ ಸೇರಿ ಕೆಲಸ ಮಾಡಿಕೊಡ್ತಾರೆ. ಅದೊಂದು ತುಂಬ ಖುಷಿಯಾದ ವಿಷಯ. ಆಮೇಲೆ ನಮ್ಮ ಏನಂದರೆ ಹೊಸ್ದಾಗಿ ಇದಾಗಿರೋದು ಒಂದು ತಂಡ ಆಗಿದೆ ಯುವ ಮೋರ್ಚಾದು. ಅವ್ರು ಇವತ್ತು ಎಲ್ಲರೂ ಚೆನ್ನಾಗಿ ಬಂದು ನಮ್ಮ ಜೊತೆ ಭಾಗಿಯಾಗಿ ಇದನ್ನು ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಯುವ ಮೋರ್ಚಾನೇ ಒಂದು 50 ಜನ ಇದ್ದೀವಿ ಇವತ್ತು ಇಲ್ಲಿ ಹುಡುಗರು ಎಲ್ಲ. ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್ಗೆ ಎಷ್ಟೊಂದು ಜನ ಬಂದಿದ್ದಾರೆ. ಹೋಗ್ತಾ ಇನ್ನೂ ಜಾಸ್ತಿ ಆಗ್ತೀವಿ. ತಿಂಗಳು ಇದನ್ನು ಮಾಡ್ಕೊಂಡೋಗಿ ಇನ್ನೂ ಇದ್ರ ಬಗ್ಗೆ ಜನಕ್ಕೂ ಜಾಗೃತಿ ಮೂಡಿಸೋದಿದೆ. ಜನಕ್ಕೂ ಜಾಗೃತಿ ಮೂಡಿಸಿ ಎಲ್ಲಂದ್ರಲ್ಲಿ ಕಸ ಹಾಕ್ಬಾರ್ದು ಅಂತೇಳಿ, ಗಾಡಿ ಬರುತ್ತೆ ಗಾಡಿಗೆ ಕಸ ಹಾಕಬೇಕು ಅಂತೇಳಿ, ಒಣ ಕಸ ಇದನ್ನೆಲ್ಲ ಸಪ್ರೇಟ್ ಮಾಡಬೇಕು ಅಂತೇಳಿ ಒಂದು ಅವ್ರಿಗೂ ಒಂದು ಇದು ಮಾಡೋಣ ಅಂತಿದ್ದೀವಿ. ಸೊ ಇದನ್ನು ಪ್ರತಿ ತಿಂಗಳು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಸಾಗರ್ ಅಂತ, ನಾನಿಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದೀವಿ BJPಯಿಂದ, ಬಸವನಗುಡಿ ಮಂಡಲ. ನರೇಂದ್ರ ಮೋದಿ ಜಿ ಕೆ